ನಮಸ್ಕಾರ. ನಮ್ಮ ಅಜ್ಜನ ಮೊದಲೇಕ ಭಾರಿ ಫೇಮಸ್ ಡಾಕ್ಟರ್ ಇದ್ದ ಗದಗದೊಳಗೆ. ಅವ ಮೈಸೂರದಿಂದ ಡಿಗ್ರಿ ತೊಗೊಂಡಿದ್ದವ. ಅವ ಔಷಧ ಕೊಡೋದ್ರಿಂದ ಸಿದ್ಧ ಹಸ್ತ ಅಂತ ಭಾಳ ಫೇಮಸ್ ಆಗಿದ್ದವ. ಅವೇನು ಔಷಧ ಕೊಡ್ತಿದ್ದ ಅದೇ ಲೈನ್ದಾಗ ನಾನು ಔಷಧ ಕೊಡ್ತೀನಿ. ನಮ್ಮ ಕಡೆ ಈಗೇನು ಔಷಧಕ್ಕೆ ತೊಗೊಳಕ್ಕೆ ಬರ್ತಾರೆ, ಈಗ ನೆಗಡಿ, ಕೆಮ್ಮು, ಜ್ವರ, ಡಿಸೆಂಟ್ರಿ, ಡಯೇರಿಯಾ, ಎಸಿಡಿಟಿ, ಅಪಚನ ಆಗೋದು, ಆಮೇಲೆ ಅಸ್ತಮಾದವ್ರಿಗೆ ನಾವು ವಿಶೇಷವಾಗಿ ಅಸ್ತಮಾದವ್ರಿಗೆ ಕೊಡ್ತೀನಿ. ಕಿಡ್ನಿ ಸ್ಟೋನ್ಸ್ದವ್ರಿಗೆ, ಕಿಡ್ನಿ ವೀಕ್ ಇದ್ದವ್ರಿಗೆ, ಅಂದರೆ ಈ ಕ್ರಿಯಾಟಿನ್ ಜಾಸ್ತಿ ಆಗಿರ್ತದೆ ಮತ್ತು ಡಯಾಲಿಸಿಸ್ಗೆ ಹೋಗ್ತಿರ್ತಾರಲ್ಲ ಅಂಥವ್ರಿಗೆ ನಮ್ಮ ಔಷಧ ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಅದ. ಮತ್ತು ಇದ್ರ ಜೋಡಿ ನಾ ಕ್ಯಾನ್ಸರ್ ಪೇಷಂಟ್ಗೆ ಔಷಧ ಕೊಡ್ತೀನಿ. ಅದು ನಂದು ಔಷಧ ಭಾಳ ಅಂದ್ರೆ ಭಾಳ ಚಲೋ. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅವರಿಗೆ ಪುಸ್ತಕದಾಗ ಎಲ್ಲ ಹೆಸರುಗಳನ್ನ ಬರ್ದಿರ್ತಾರೆ. ಆ ಪುಸ್ತಕದಾಗ ಬರೆದಂಥ ಹೆಸರುಗಳದ್ದು ಔಷಧಗಳು ಸಿಗೋದೇ ಇಲ್ಲ. ಈಗ ಉದಾಹರಣೆ ಒಂದೇ ಹೇಳ್ತೇನೆ, ಉಳಿದಿದ್ದೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಈಗ ಅಶೋಕ ಅಂತ ಇರ್ತದೆ. ಅಶೋಕ ಅಂತಂದ್ರೆ ಎಲ್ಲರೂ ಅಶೋಕ ಗಿಡ ಅಂತಾರೆ. ಅಶೋಕ ಅಂದರೆ ಆ್ಯಕ್ಚುಲಿ ಮಾವಿನ ಗಿಡಕ್ಕೆ ಅಶೋಕ ಅಂತಾರೆ. ಆ ಅಶೋಕ ಗಿಡದಾಗಿನ ಕೆಲವೊಂದು ಔಷಧಗಳನ್ನ ತೆಗಿಲಿಕ್ಕೆ ಬರ್ತದೆ. ಅದು ಔಷಧ ಕೊಡ್ತೀನಿ. ಈಗ ಜಾಯಿಂಟ್ ಪೇನ್ಸಿಗೆ, ಆಮೇಲೆ ಮೊಳಕಾಲು ನೋವಿಗೆ, ಬ್ಯಾಕ್ ಪೇನ್ಗೆ, ಸ್ಪಾಂಡಿಲೈಸಿಸ್ಗೆ ಔಷಧ ಕೊಟ್ಟರೆ ಒಂದು 10-15 ದಿವಸದಾಗ ಆರಾಮಾಗೇ ಬಿಡ್ತದೆ. 100% ಅಂದ್ರೆ 100% ಆಗ್ತದೆ. ಈ ಫ್ರೋಜನ್ ಶೋಲ್ಡರ್ ಅಂತ ಇರ್ತದೆ, ಈ ಡಯಾಬಿಟಿಸ್ ಅವ್ರಿಗೆ 99% ಇರ್ತದೆ. ಅದಂತೂ ಇಮಿಡಿಯೇಟ್ ಒಂದು 2-3 ದಿವಸದಾಗ ಕಡಿಮೆ ಆಗ್ತದೆ. ಈ ಕೆಮ್ಮಿದ್ದವ್ರಿಗೆ ಏನು ಔಷಧ ಕೊಡ್ತೀವಿ, ಅವರಿಗೆ ಅಸ್ತಮಾ ಇದ್ದವ್ರಿಗೆ ಕೊಟ್ಟಿರ್ತೀವಿ, ಅದಂತೂ ಒಂದು 4-5 ದಿನದಾಗ ರಿಸಲ್ಟ್ ಕೊಡ್ತದೆ. ಆಮೇಲೆ ಈ ಹೆಣ್ಮಕ್ಳ ಕೂದಲು ಉದುರೋದು, ಆಮೇಲೆ ತಲೆಯಾಗ ಹೊಟ್ಟಾಗೋದು, ಆ ಕೂದಲು ದಪ್ಪಾಗಿ ಬರ್ಬೇಕಂದ್ರೆ ನನ್ನ ಕಡೆ ಔಷಧ ಭಾಳ ಚಲೋ ಅವ. ಆಮೇಲೆ ನಾವು ಎಲ್ಲ ಸಣ್ಣ ಹುಡುಗರಿಗೂ ಔಷಧ ಕೊಡ್ತೀವಿ, ಎಲ್ಲದಕ್ಕೂ ಔಷಧ ಕೊಡ್ತೀವಿ. ಇದ್ರಾಗ ಅಲೋಪತಿ ಒಳಗೆ ಅಂತಂದ್ರೆ ಉದಾಹರಣೆ ಅಂತ ಹೇಳ್ಕೈತೇನೆ, ಅಲೋಪತಿಯವರು ಚಲೋನೇ ಇದ್ದಾರೆ, ಅವ್ರನ್ನ ಕೆಟ್ಟಿದ್ದಾರೆ ಅಂತ ಹೇಳ್ಕೈತಿಲ್ಲ ನಾನು. ಈ ಕಣ್ಣಿನ ಸ್ಪೆಷಲಿಸ್ಟು, ಹಾರ್ಟ್ ಸ್ಪೆಷಲಿಸ್ಟು, ಕಿಡ್ನಿ ಸ್ಪೆಷಲಿಸ್ಟು ಅಂತ ಏನಿದ್ದಾರೆ, ಹಾಗೇನು ಆಯುರ್ವೇದದಾಗ ಇರೋಂಗಿಲ್ಲ. ಆಯುರ್ವೇದದಾಗ ಎಲ್ಲನೂ ಸ್ಪೆಷಲೈಸ್ ಆಗಿರ್ತಾರೆ ಅವರು. ಈಗ ನಮ್ಮ ಕಡೆ ಕಣ್ಣಿನ ಔಷಧ ತೊಗೊಂಡ್ರೆ ಭಾಳ ಅಂದ್ರೆ ಭಾಳ ಉತ್ಕೃಷ್ಟ ಔಷಧ ಕೊಡ್ತೀನಿ. ಸಾಧಾರಣ 2-3 ತಿಂಗಳದಾಗ ಅವ್ರಿಗೆ ಏನು ಕೆಟ್ರಾಕ್ಟ್ ಆಗಿರ್ತದೆ, ಅವ್ರಿಗೆ ಕಡಿಮೆ ಆಗೇ ಬಿಡ್ತದೆ. 100% ಹೇಳ್ತೀನಿ. ಈಗ ನನ್ನ ಕಡೆ ಈಗ ಡಯಾಬಿಟಿಸ್ ಪೇಷಂಟ್ ಬರ್ತಾರೆ, ಅವ್ರಿಗೆ ನಾನು ಒಂದು ವಿಶೇಷವಾಗಿಂತೂ ಒಂದು ಔಷಧ ಕೊಡ್ತೀನಿ. ನಾವು ತಯಾರು ಮಾಡಿದ್ದು ಮುಂಜಾನೆ 1 ಚಮಚ, ಸಾಯಂಕಾಲ ಒಂದು ಔಷಧ ತೊಗೊಂಡ್ರೆ ಅವ್ರಿಗೆ 1 ತಿಂಗಳದಾಗಂತೂ ಡಯಾಬಿಟಿಸ್ 100% ಕಂಟ್ರೋಲಿಗೆ ಬರ್ತದೆ. 100% ಅದು ರಿಸಲ್ಟ್ ಕೊಡ್ತದೆ. ಒಂದು 5-6 ತಿಂಗಳು ತೊಗೊಳಿದ್ರಾಗ ಅವ್ರಿಗೆ ಡಯಾಬಿಟೀಸ್ ಭಾಳ ಅಂದ್ರೆ ಭಾಳ ಕಡಿಮೆ ಅಂದ್ರೆ ಏನು ಆಲ್ಮೋಸ್ಟ್ ನಾರ್ಮಲ್ಲೇ ಬಂದುಬಿಟ್ಟಿರ್ತದೆ. ಆಮೇಲೆ ಈಗ ನೀವು ಬೈಪಾಸ್ ಸರ್ಜರಿ ಕೇಸ್ದವ್ರಿಗೆ, ಹಾರ್ಟ್ ಏನು ಬ್ಲಾಕೇಜ್ ಆಗಿರ್ತದೆ ಅಂಥವ್ರಿಗೆ ನಾವಂತೂ ಉತ್ಕೃಷ್ಟ ಔಷಧ ಕೊಡ್ತೀವಿ. ನಾವು ಅವ್ರ ಹಾರ್ಟ್ ಪ್ರಾಬ್ಲಮ್ ಆಗೋದಿಲ್ಲ. ಕಿಡ್ನಿ ಏನು ಇವ್ರು ಇರ್ತಾರೆ ಅಂತಾರೆ, ಈಗ ಕಿಡ್ನಿ ವೀಕ್ ಇರ್ತದಲ್ಲ, ಕಿಡ್ನಿ ಸ್ಟೋನ್ಸಿಗಂತೂ ಅದ್ಭುತ ಔಷಧ ಕೊಡ್ತೀವಿ. ಕಿಡ್ನಿ ಏನು ವೀಕ್ ಇರ್ತವೆ ಅಂದ್ರೆ ಕ್ರಿಯಾಟಿನ್ ಏನು ಜಾಸ್ತಿ ಆಗಿರ್ತದೆ ವಯಸ್ಸಿನ ಕಾರಣದಿಂದ, ಅಂಥವ್ರಿಗಂತೂ ನಾನು ಔಷಧ ಕೊಡ್ತೀನಿ. ಅದರಿಂದ ಅವ್ರೇನು ಡಯಾಲಿಸಿಸ್ಗೆ 5-6 ದಿವಸಕ್ಕೊಮ್ಮೆ 4-5 ದಿವಸಕ್ಕೊಮ್ಮೆ ಹೋಗ್ತಿರ್ತಾರೆ. ಅದು ಕನಿಷ್ಠ ಅಂತೂ ಒಂದು 10 ದಿವಸಕ್ಕೆ, 12 ದಿವಸಕ್ಕೆ, 1 ತಿಂಗಳಿಗೆ ಹೋಗಂಗಾಗ್ತದೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಒಬ್ಬರು ಇಲ್ಲಿ ಚೌಡಿ ಅಂತ ಒಬ್ಬರು ವಕೀಲರು ಬರ್ತಿದ್ರು, ತೀರ್ಕೊಂಡ್ರೆ ಕಾಣ್ತದೆ. ಅವ್ರು ತೊಗೊಂಡಿದ್ದಾರೆ ನನ್ನ ಕಡೆ ಔಷಧ ಭಾಳ ಅಂದ್ರೆ ಭಾಳ ಚಲೋ ಅಂತ ಹೇಳಿದರು. ಇನ್ನೂ ಹಂಗೆ ಭಾಳ ಮಂದಿ ತೊಗೊಂಡಾರ ನನ್ನ ಕಡೆ. ಈಗ ನರ್ವಸ್ ವೀಕ್ನೆಸ್ಸಿಗೆ ಅದಕ್ಕೆ ಔಷಧ ಚಲೋ ಅದ. ಆಮೇಲೆ ನಪುಂಸಕತೆ ಅಂತ ಇರ್ತದಲ್ಲ, ಇದು ಅದು ಆ ವಿಷಯ ಅಂದರೆ ಈ ಡಯಾಬಿಟೀಸ್ ಅವ್ರಿಗೆ ಭಾಳ ಬರ್ತದೆ ಈ ವಿಶೇಷವಾಗಿ, ಮತ್ತು ಉಳಿದವ್ರಿಗೂ ಇರ್ತದೆ. ಅಂಥವ್ರಿಗೆ ಭಾಳ ಔಷಧ ಕೊಡ್ತೀವಿ. ಆಮೇಲೆ ಮೈಗ್ರೇನ್ ಇದ್ದವ್ರಿಗೆ, ಆಮೇಲೆ ಹೊಟ್ಟೆ ನೋವು ಇದ್ದವ್ರಿಗೆ, ಹೊಟ್ಟೆ ಹೋಗಿನ ಗ್ಯಾಸಿನ ಪ್ರಾಬ್ಲಮ್ಗೆ, ಆಮೇಲೆ ಇದು ಅಪಚನ ಆಗ್ತಿರ್ತದಲ್ಲ ಅಂಥವ್ರಿಗೆ ಇದಕ್ಕೆಲ್ಲ ಭಾಳ ಔಷಧ ಕೊಡ್ತೀವಿ. ಸಿಯಾಟಿಕಾದವ್ರಿಗಂತೂ ಇಷ್ಟು ಚಲೋ ಔಷಧ ಕೊಡ್ತೀನಿ. ನೀವು ನಾ ಹೇಳುವುದು ಮಹತ್ವಿಲ್ಲ, ಅದು ತೊಗೊಂಡ್ರೆ ಅವ್ರಿಗೆ ಅನುಭವ ಆಗ್ಬೇಕು. ಇದು ಉದಾಹರಣೆ ಹೇಳ್ತೇನೆ, ಬರೀ ಉದಾಹರಣೆ ಹೇಳ್ತೀನಿ. ಗದಗದಿಂದ ಒಬ್ಬರು ಬಂದಿದ್ದರು, ಭಾಳ ಅದ್ರ ಅವ್ರಿಗೆ ಒಂದು 35 ವರ್ಷ ಇದ್ದವ್ರಿಗೆ, ಅವ್ರಿಗೆ ಸಿಯಾಟಿಕದ ಆಪ್ರೇಷನ್ ಆಗಿತ್ತು, ಒಟ್ಟು ನಡಿಲಿಕ್ಕೆ ಬರ್ತಿದ್ರು. ಅವ್ರು ಕಾಟ್ ಮೇಲೆ ಮಲ್ಕೋತಿದ್ರು. ಅವರು ಮಾವು ಬಂದು ಹೇಳಿದ್ರು, ನಮ್ಮ ಹಿಂಗೆ ಆಗಿದ್ರಿ, ಅವ್ಗೆ ಏನರ ಔಷಧ ಕೊಡ್ರಿ ಅಂಥೇಳಿ. ನಾ ಔಷಧ ಕೊಟ್ರೆ, ನಾ ಹಚ್ಚಿ ಎಣ್ಣೆ ಹಚ್ಚಿ ಔಷಧ ಕೊಟ್ರೆ ಆಗಿಂದಾಗ ಅವರು ನಡ್ಕೋತನೂ ಹೋದರು. ಅವ್ರು ಮೊದ್ಲಿಕ್ಕೆ ಬರಬೇಕಾದ್ರೆ ನಮ್ಮ ಮನೆಗೆ ಭಾಳ ಕೆಳಗಿತ್ತು. ನಡ್ಕೋತ ಬರ್ಬೇಕಾರೆ ಈಗ ಅವರು ಹೆಂಡ್ತಿ ಮಾವ ಅದನ್ನೆಲ್ಲ ಹಿಡ್ಕೊಂಬಂದಿದ್ರು. ಮುಂದೆ ತಾವು ನಡ್ಕೋತ ಹೋದರು. ಹಿಂಗೆ ಸಾಕಷ್ಟು ಉದಾಹರಣೆಗಳು. ಹುಡುಗರಿಗೆ ಏನು ಅಸ್ತಮಾ ಆಗಿರ್ತದೆ, ಕೆಮ್ಮು ಬಂದಿರ್ತದೆ, ದಮ್ಮು ಬಂದಿರ್ತದೆ, ಅವ್ರಿಗೆ ನಾನೊಂದು ಎಣ್ಣೆ ವಾಸನೆ ತೊಗೊಂಡ್ರೆ ಹುಡುಗರು ನಿದ್ದೆನೇ ಮಾಡ್ತಾವೆ. ಹಿಂಗೆ ಉಳಿದಿದ್ದೆಲ್ಲ ಔಷಧಗಳು ಭಾಳ ಚಲೋ ಅವ. ಕಿಡ್ನಿ ಸ್ಟೋನ್ಸು, ಆಮೇಲೆ ಇದು ಅಪಚನ ಆಗೋದು, ಅಲ್ಲಿ ಎಸಿಡಿಟಿ, ಈ ಗ್ಯಾಸಸ್ ಸಲುವಾಗಿ, ಆಮೇಲೆ ಈ ಕಿಡ್ನಿ ಸ್ಟೋನ್ ಸಲುವಾಗಿ, ಕಿಡ್ನಿ ವೀಕ್ ಕಿಡ್ನಿ ಇದ್ದವ್ರಿಗೆ, ಹಾರ್ಟ್ ಪೇಷಂಟ್ಗೆ,
ಇದು ಭಾಳ ಮತ್ತು ಎಸ್ಪೆಷಲಿ ಈ ಡಯಾಬಿಟೀಸ್ದವ್ರಿಗೆ ಕ್ಯಾನ್ಸರ್ಗಂತೂ ನಾನು ಭಾಳ ಹೇಳಿ ಮಾಡಿಸಿದಂಥ ಔಷಧ ಕೊಡ್ತೀನಿ. ಈಗ ನಿಮಗೆ ಹೇಳ್ಬೇಕಂದ್ರೆ ಅಲೋಪತಿನೂ ಆಯುರ್ವೇದದ ಒಂದು ಭಾಗನ, ಮತ್ತು ಹೋಮಿಯೋಪತಿ ಅಂತೂ 100ಕ್ಕೆ 100 ಆಯುರ್ವೇದದ ಗಿಡಮೂಲಿಕೆಗಳಿಂದನೇ ಔಷಧ ತೆಗೆದಿರ್ತಾರೆ. ಇವು ಏನಾಗ್ತದೆ, ಇದು ಪ್ರಚಾರದಿಂದ ಆಯುರ್ವೇದ ಸ್ವಲ್ಪ ಹಿಂದೆ ಬಿದ್ದದೆ. ಆದ್ರೆ ಇಷ್ಟು ಚಲೋ ಅದ ಆಯುರ್ವೇದ ತೊಗೊಳೋದ್ರಿಂದ ನಿಮಗೆ ಸೈಡ್ ಇಫೆಕ್ಟ್ ಇಲ್ಲ, ಏನೂ ಇಲ್ಲ. ಮತ್ತೀಗ ನನ್ನ ಕಡೆ ಯಾರು ತೋರಿಸ್ಲಿಕ್ಕೆ ಬರ್ತಾರೆ ಅವರು ನನಗೆ ಫೋನ್ ಮಾಡಿ ನನಗೆ ಬರಬೇಕು ಅನ್ನಿದ್ದು. ಎರಡನೇದು ನೀವು ಬೇರೆ ಊರಾಗಿದ್ರಿ, ಅಕಸ್ಮಾತ್ ಬರ್ಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ನನಗೆ ಫೋನ್ ಮಾಡಿ ನಿಮಗೆ ಏನು ಸಮಸ್ಯೆ ಅದ ಅನ್ನೋದನ್ನ ನಂಗೆ ತಿಳಿಸ್ಬೇಕು. ನಾ ಅಂದರೂ ಅಂಥವ್ರಿಗೂ ಔಷಧ ಕೊಡ್ತೀನಿ.